ಬಿಗಿನರ್ಸ್ ಮಕ್ಕಳು ಈಗ ಲೆಸನ್ ನೇಮ್ ಮತ್ತೆ ಮೆಮರಿ ವರ್ಸ್ ಹೇಳ್ತಾರೆ ಪ್ರತಿದಿನದ್ದು. ಡೇ 1 ರಿಷಿ. ಡೇ 1 Tanishta memory verse. Let the little children stand to me. Matthew 19:14. Day 2 Odesh. Day 2 memory verse Elena. Day 3 Vicky lesson name. Day 3 memory verse Ira. With God nothing is impossible. Luke 1:37. Day 4 Lillian lesson name. Jesus, yes. Okay. Day 4 memory verse. All of you will tell. Okay. Day 5 lesson name Saloni. Jesus seeks. Day 5 memory verse Ira. For the Son of Man has come to save that which was lost. Luke 19:10. ನಾನು ಟೀಚರ್ ಕುಸುಮಾ ನನಗೆ ವಾಲಂಟಿಯರು. ಅವರು ಜೀಸಸ್ ಬಗ್ಗೆ ಕಲಿತು ದ ಲೈಫ್ ಮಿನಿಸ್ಟ್ರಿ ಮಿರಕಲ್ಸ್ ಪ್ಯಾರಬಲ್ಸ್ ಆಫ್ ಜೀಸಸ್, ಹೌ ಜೀಸಸ್ ಲವ್ಸ್ ದ ಲಿಟಲ್ ಚಿಲ್ಡ್ರನ್ ಅದರ ಬಗ್ಗೆ ಕಲಿತು. ನಮ್ಮ ಮಕ್ಕಳಿಗೆ ತುಂಬಾ ಇಷ್ಟ ಆಯ್ತು ಬಿಕಾಸ್ ಜೀಸಸ್ ಲವ್ಸ್ ದೆಮ್. ಜೀಸಸ್ ಡಸಂಟ್ ರಿಜೆಕ್ಟ್ ದೆಮ್ ಬಟ್ ಹಿ ಲವ್ಸ್ ದೆಮ್. ಸೊ ಏನ್ ಅವ್ರಿಗೆ ಸ್ಟ್ಯಾಂಡ್ ಔಟ್ ಆಯ್ತು ಅಂತ ಕೇಳಿದಾಗೆಲ್ಲ ಅವ್ರು ಹೇಳ್ತಿದ್ರು ಜೀಸಸ್ ನಮ್ಮನ್ನ ಹಗ್ ಮಾಡ್ತಾರೆ, ಜೀಸಸ್ ನಮ್ಗೆ ಇಷ್ಟಪಡ್ತಾರೆ. ದಟ್ ಸಮಥಿಂಗ್ ದಟ್ ಸ್ಟುಡ್ ಔಟ್. ಆಮೇಲೆ ಜೀಸಸ್ ಸ್ಟಾರ್ಮ್ ನ ಕಾಮ್ ಮಾಡ್ತಾರಲ್ಲ, ಪೀಸ್ ಪೀಸ್ ಸ್ಟಿಲ್ ಅಂತ, ಅದನ್ನು ಅವ್ರಿಗೆ ತುಂಬಾ ಇಷ್ಟ ಆಯ್ತು ಬಿಕಾಸ್ ಜೀಸಸ್ ಹ್ಯಾಸ್ ಕಂಟ್ರೋಲ್ ಓವರ್ ನೇಚರ್. ಆಮೇಲೆ ಇನ್ನೊಂದು ತುಂಬಾ ಆಕ್ಟಿವಿಟೀಸ್ ಮಾಡಿಸಿದ್ವಿ, ಪೇರೆಂಟ್ಸ್ ಗೊತ್ತಿರುತ್ತೆ. ಲಾಸ್ಟ್ ಶೀಪ್ ಅಂತ ಲಾಸ್ಟ್ ಡೇ ಲೆಸನ್. ಸೊ ಶೀಪ್ ಎಲ್ಲ ಅವ್ರ ರೂಮ್ ಅಲ್ಲಿ ಬಚ್ಚಿಕ್ಕಿದ್ವಿ. ಅವ್ರು ಹೋಗಿ ಹುಡುಕ್ಬೇಕಿತ್ತು, ಯಾಕಂದ್ರೆ ಜೀಸಸ್ ನಮ್ಮನ್ನು ಹುಡ್ಕೊಂಡು ಬಂದ್ರಲ್ಲ ಅದೇ ತರಾನೇ ಆ ಮಕ್ಳು ಆ ಶೀಪ್ ಚಿಕ್ಕ ಚಿಕ್ಕ ಶೀಪ್ನೆಲ್ಲ ಹುಡ್ಕೊಂಡು ಬಂದ್ರು. ಆಮೇಲೆ ಇನ್ನೊಂದ್ ದಿನ ನಾವು ಬ್ಲೈಂಡ್ ಬಾರ್ತಮಿಯಸ್ ಬಗ್ಗೆ ಕಲ್ತ್ವಿ. ದಟ್ ಜೀಸಸ್ ಗೇವ್ ಐಸ್ ಟು ದ ಬ್ಲೈಂಡ್. ಸೊ ಅವರು ಆಕ್ಟಿವಿಟಿ ಮೂಲಕ ಒಂದ್ ಬ್ಲೈಂಡ್ ಮ್ಯಾನ್ಗೆ ಕಣ್ಣುಗಳು ಅಂದಿಸ್ಬೇಕಿತ್ತು. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಸ್ಟುಡ್ ಔಟ್. ನಮ್ಮೆಲ್ಲ ಬೇಕಿರೋ ಮಕ್ಕಳು
ತುಂಬಾ ಚೆನ್ನಾಗಿ ಮೆಮರಿ ವರ್ಸ್ ಕಲ್ತ್ರು, ಪ್ಲಸ್ ಸ್ಟೋರೀಸ್ ಕಲ್ತ್ರು. ಬೇಕಾದ್ರೆ ನೀವು ಮನೇಲಿ ಕೇಳ್ಬೋದು, ಅವ್ರ ಸ್ಟೋರಿ ಡೆಫಿನೆಟ್ ಆಗಿ ಹೇಳ್ತಾರೆ. ಸೊ ಪ್ರೇಸ್ ಗಾಡ್ ಫಾರ್ ದಿಸ್ ಆಪರ್ಚುನಿಟಿ ಅಂಡ್ ಥ್ಯಾಂಕ್ ಯು. ನೆಕ್ಸ್ಟ್ ಪ್ರೈಮರಿ ಕ್ಲಾಸ್. ಈ ಸಲ ನಮ್ಮ ಪ್ರೈಮರಿ ಕ್ಲಾಸ್ ಟೀಚರು ಸುನೀತಾ ಅವರು. ಮಕ್ಕಳೆಲ್ಲ ಸ್ವಲ್ಪ ಮುಂದೆ ಬರಬೇಕು. ನನ್ನ ಹೆಸರು ದಿವ್ಯಾ. ನಾನು ನನಗೆ ಸೇರುತ್ತೇನೆ. ಒಬ್ಬನಿಗೊಬ್ಬನು ಸಹಾಯ ಮಾಡಿದರು, ಒಬ್ಬನಿಗೊಬ್ಬನು ದಯವಾಗಿರುವುದನ್ನು ಯಾರು ನಮ್ಮ ತುಂಬ ಆಗುವುದು. ಈ ವಿಷಯದ ವೈಷ್ಣವ ಈ ಸೈನ್ಸ್ ಹೊಸ್ಟನ್ ವಿಷಯ ಶಾಂಸ್ ನನ್ನ ಹೆಸರು ನಿಶಾ. ನಾನು ನನಗೆ ಸೇರುತ್ತೇನೆ. ಆತನು ಪ್ರಕಾಕ್ರಮದಿಂದ ಸರಕಾರನ್ನು ಆಳುತ್ತಾನೆ, ಜನಗಳನ್ನು ನೋಡಿಕೊಳ್ಳುತ್ತಾನೆ. 7 ಇವಾಗ ಪ್ರೈಮರಿ ಮಕ್ಕಳಿಂದ ಡಾನ್ಸ್. ಎಲ್ಲ ಪ್ರೈಮರಿ ಡಾನ್ಸ್ ಇರೋರೆಲ್ಲ ಸ್ವಲ್ಪ ಮುಂದೆ ಬನ್ನಿ. ನನ್ನ ಕ್ಲಾಸಲ್ಲಿ 13 ಜನ ಮಕ್ಕಳಿದ್ರು. ಅದ್ರ 12 ಜನ ಹೆಣ್ಮಕ್ಳು, ಒಬ್ಬನೇ ಬೋಟ. ಪಾಪ ಹುಡುಗ ಯಾವಾಗ್ಲೂ ಹೋಗಿ ಮೂಲೆ ಕೂತ್ಕೊಂಡಿರೋರು. ಈ ಮಕ್ಕಳೆಲ್ಲ ಒಂದ್ ಕಡೆ ಕೂತಿದ್ರೆ ಅವ್ನು ಒಂದ್ ಕಡೆ ಕೂತ್ಕೊಂಡು ಎಲ್ಲಾರು ನೋಡ್ತಾ ಇದ್ದಾರೆ. ಅದು ಫಸ್ಟ್ ಹುಡುಗ ಆದ್ರೂ ಕೂಡ ನನ್ ತುಂಬಾ ಏನು ತೊಂದರೆ ಮಾಡ್ತಿಲ್ಲ. ಅವ್ನಾಯ್ತು ಕೆಲಸ ಆಯ್ತು ಅಂತ ಮಾಡ್ಕೊಂಡಿದ್ದ. ಈ ಹೆಣ್ಮಕ್ಳು ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇದ್ರು. ಆದ್ರೆ ನಮ್ ಕ್ಲಾಸಲ್ಲಿ ಎಷ್ಟು ಡಿಸಿಪ್ಲಿನ್ ಇತ್ತಂದ್ರೆ ಒಂದು ಮಕ್ಳು ನನ್ ಪರ್ಮಿಷನ್ ಇದ್ರೆ ಆಚೆ ಹೋಗ್ತಾ ಇರ್ಲಿಲ್ಲ. ಯಾಕಂದ್ರೆ ಕೆಲವು ಮಕ್ಳು ನಾನು ನೋಡಿದ್ರೆ ಭಯ ಇದೆ. ಅವ್ರೇನ್ ಮಾಡೋರು, ಹೋಗಕ್ ಮುಂಚೆ ನಾನು ಕೇಳೋದು, ಮ್ಯಾಮ್ ವಾಶ್ರೂಮ್, ಮ್ಯಾಮ್ ವಾಟರ್, ಮ್ಯಾಮ್. ನಾನು ಹೇಳ್ತಿದ್ದೆ ಹೋದ್ರೆ ಇಬ್ಬಿಬ್ರೆ ಹೋಗ್ಬೇಕು, ಗುಂಪಲ್ಲಿ ಹೋಗ್ಬಾರ್ದು ಅಂತ. ಅವ್ರು ಕಾಯಲ್ಲಿ ಇಬ್ರು ಮಕ್ಳು ಹೋಗಿದ ತಕ್ಷಣ ಇನ್ನೊಂದಿಬ್ರು ಓಡೋಗೋದು. ಅದೇ ರೀತಿಯಾಗಿ ಆದ್ರೆ ನನಗೆ ಡ್ಯಾನ್ಸ್ ಅಂತೂ ನಾನಂತೂ ಹೇಳ್ಕೊಟ್ಟಿಲ್ಲ. ನನ್ ಡ್ಯಾನ್ಸ್ ಬರೋದು ಇಲ್ಲ. ನನಗೆ ಡ್ಯಾನ್ಸ್ ಹೆಲ್ಪ್ ಮಾಡಿದ್ದು ಲಿಯೋನಿ. ಪಾಪ ಅವ್ರು ಕೆಲಸ ಇದ್ರು ಕೂಡ ಬೇಗ ಬಂದು ಮಕ್ಕಳಿಗೆ ಹೇಳ್ಕೊಟ್ಟು ಆಮೇಲೆ 12 ಗಂಟೆಗೆ ಪಾಪ ಕೆಲ್ಸಕ್ಕೆ ಹೋಗ್ತಾ ಇದ್ರು.
ಅದೇ ರೀತಿಯಾಗಿ ನಾನು ಮಕ್ಕಳಿಗೆ 6 ದಿನ ಪಾಠ ತಗೊಂಡಿದ್ದೀನಿ. ಅದರಲ್ಲಿ ಸಂರಕ್ಷಿಸಲ್ಪಟ್ಟ ಮಗು ಯಾವ ರೀತಿಯಾಗಿ ಮೋಶೆಯನ್ನು ದೇವರು ತನ್ನ ಇಸ್ರೇಲರನ್ನು ಬಿಡಿಸಿಕೊಳ್ಳುವುದಕ್ಕೋಸ್ಕರ ಆತನನ್ನು ಕರ್ತಂದನು, ಅದೇ ರೀತಿಯಾಗಿ ಯಾವ ರೀತಿಯಾಗಿ ತನ್ನ ಎಲ್ಲ ಉಪದ್ರವಗಳಿಂದ ಆತನನ್ನು ಬಿಡಿಸಬೇಕೆಂಬುದಾಗಿ ಮೋಶೆ ಒಂದು ನ್ಯಾಯಕತ್ವದಿಂದ ಒಂದು ಜನರನ್ನು ಬಿಡಿಸಬೇಕೆಂಬುದಾಗಿ ನನ್ನ ಮಕ್ಕಳಿಗೆ ಹೇಳಿಕೊಟ್ಟೆ. ಅದೇ ನನಗೆ BPSC ಇದು ಹೊಸದಲ್ಲ, ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ. ಆದ್ರೂ ಪ್ರತಿ ಸತಿನೂ ನಾನು ಮಾಡಿದಾಗೂ ನನಗೊಂದು ಹೊಸ ಅನುಭವ ಆಗ್ತಾ ಇತ್ತು. ಯಾಕಂದ್ರೆ ಬೇರೆ ಬೇರೆ ಮಕ್ಕಳು ಬರ್ತಾ ಇದ್ರು. ಆಲ್ಮೋಸ್ಟ್ ನಂದ್ರಲ್ಲಿ ನೋಡ್ಬೇಕಂದ್ರೆ ಕೆಲವೊಂದು ಮಕ್ಕಳು ಎಲ್ಲರೂ ರೋಮನ್ ಕ್ಯಾಥಲಿಕ್ಸ್, ಅದೆಲ್ಲೋ ಒಂದು ಹುಡುಗಿರು ಮಾತ್ರನೇ ಹಿಂದೂಗಳಾಗಿದ್ರು. ಆದ್ರೂ ಕೂಡ ಮಕ್ಕಳು ತುಂಬಾ ಇಂಟ್ರೆಸ್ಟ್ ಇಂದ ನಾನು ಹೇಳೋದನ್ನೆಲ್ಲ ಕೇಳಿ ಯಾವ ರೀತಿಯಾಗಿ ಮೋಶೆಯು ಆ ಒಂದು ನ್ಯಾಯಕತ್ವದಿಂದ ತನ್ನ ಮಕ್ಕಳನ್ನು ಬಿಡಿಸಿದನು ಎಂಬುದಾಗಿ ಹೇಳಿದಾಗ ಮಕ್ಕಳು ತುಂಬಾನೇ ಇಂಟ್ರೆಸ್ಟ್ ಇಂದ ಕೇಳಿದ್ರು. ನನಗೆ ಎಲ್ಲ ಅವಕಾಶಗಳನ್ನು ಮಾಡಿಕೊಟ್ಟಂತ ದೇವರಿಗೂ, ಅದೇ ರೀತಿಯಾಗಿ ಸೀನಿಯರ್ ಪಾಸ್ಟರ್ ಆದಂತ ಜೇಕಬ್ ಅವರಿಗೂ, ಅದೇ ರೀತಿಯಾದಂತಹ ಅನಿತಾರವರಿಗೂ, ನನ್ನ ಕಮಿಟಿ ಮೆಂಬರ್ಸ್ ಇರುವ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು. ನೆಕ್ಸ್ಟ್ ನಮ್ ಜೂನಿಯರ್ ಕ್ಲಾಸ್. ಸೊ ಜೂನಿಯರ್ ಕ್ಲಾಸ್ ಟೀಚರು ಈ ಸಲ ಟೈಟಸ್ ಅವರು. ಮುಂದೆ ಬನ್ನಿ. ಲೆಸನ್ ನೇಮ್ಸ್, ಆಮೇಲೆ ಮೆಮರಿ ವರ್ಸ್, ಆಮೇಲೆ ಸ್ಟೋರಿ ಕೂಡ ಅವ್ರು ಕಲ್ತಿರುವಂತ ಸ್ಟೋರಿ ಸಹ ಅವ್ರು ಹೇಳ್ತಾರೆ. ಸೊ ಈಗ ಲೆಸನ್ ನೇಮ್ಸ್ ಫ್ರಮ್ ಅರ್ಜುನ್. Good morning, my name is Anjali. I am from junior class. Today I am going to say about the whole week what we learned, lesson name. First day we learned a pile of sand turns into rock. Second day, write about turn. Third day, not alone in your adventure. Fourth day, can escape it. Fifth day, silence my teacher. Thank you. ಓಕೆ, ಈಗ ಮೆಮರಿ ವರ್ಸಸ್ ಮಕ್ಕಳಿಂದ ಒಬ್ಬೊಬ್ಬರಾಗಿ ಅವರೇ ಬಂದು ಮೆಮರಿ ವರ್ಸ್ ಹೇಳ್ತಾರೆ. Hello everybody, my name is Clara. I'm going to be saying day one memory verse. Whoever is in Christ, he is a new creation. The old has gone, the new has come. 2 Corinthians 5:17. Hi, my name is Sharon. I'm from junior class. I'm telling day 2 memory verse. But we confess our sins, God will forgive us. We can trust God to do this. He always what is right, and He will make us clean from all the sins. 1 John 1:9. Praise God, my name is Vijay. I'm from juniors. I'm going to tell you about third day memory verse. The Counselor is the Holy Spirit, whom the Father will call in my name or preach or remind everything. John 14 verse 26. I am Lakshmi. I am from junior class. I will tell you about memory verse of day 4. Pray for one another. Always keep on praying for your sins. Ephesians 6:18. My name is Vijay from junior class. I'm going to tell fifth day memory verse. Now the purpose of the command is love from a pure heart and good consciousness and from sincere faith. 1 Timothy 1:5. My name is Lisa from junior class. I am going to say day 1 and day 2. Day 1 we learned that there were 2 men fishing. They were fishermen. They were cleaning the nets. Their names were Simon and Andrew. And Jesus called them be their disciples, and they came. And Jesus renamed Simon as Cephas, which means Peter. And then on the second day, we learned that Jesus went to the Mount of Olives to pray. He told his disciples to pray, and he went to the further and prayed. And then when he came back, the disciples were sleeping. As he said that, a crowd gathered around him, and they came to arrest him. And then Peter, in his anger, he cut off a soldier's ear. Jesus healed his ear. And after this incident, we see that Peter denied Jesus 3 times before the Hi everyone, my name is Talvin. I am saying third day's story. After Jesus Christ went to heaven, his disciples were praying in upper room. Suddenly the Holy Spirit come upon them like a fire, and then suddenly they praying in different languages, and then that day 3,000 people were baptized. Thank you.
story of the day 4 and day 5. Day 4 we learned about the day of a king named Herod. He arrested every Christian people and he killed James. Then he came after Peter and he arrested Peter. When Peter was chained, when Peter was chained, he was praying to God. That time a light came from above and the light came from above, and the angel came and removed his chains and set him to wear his dress and come up. And the angel made him escape from the every gate and made him away from the jail. Fifth day we learned about Simon the sorcerer. Simon sorcerer saw Peter doing many miracles. He saw first Philip and he preaching, and he learned many things, and he went to Peter and asked and he said, I'll give money, you give your power. Peter said, it's not my word, what word, so I can't give it. So, and Simon the sorcerer was touched by Peter. Thank you. So now, dance from juniors, girls.
ಬಾಯ್ಸ್ ಇದೆ, ಈಗ ಒಂದು ಸ್ಕಿಟ್ ಇದೆ. ಎಲ್ಲ ಬಾಯ್ಸ್ ಮುಂದೆ ಬನ್ನಿ. ಆಗಿರುವಂತದ್ದಾಗಿದೆ. ಆತನು ಮೀನುಗಾರನಾಗಿದ್ದವನು ಹೇಗೆ ಕೊನೆಯದಾಗಿ ಬಂಡೆ ಆದನೆಂಬುದಾಗಿ ನಾವು ನೋಡುತ್ತೇವೆ. ಗಲಿಲಾಯ ಸಮುದ್ರದ ತೀರದಲ್ಲಿ ಸಿಮೋನ ಎಂಬ ಮೀನುಗಾರನು ತನ್ನ ಬಲೆಯನ್ನು ಹಾಕುತ್ತಿದ್ದನು. ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ನಡೆಯುತ್ತಾ ಸಿಮೋನನು ಅವನ ಸಹೋದರ ಆಂದ್ರೆಯನನ್ನು ಕಂಡನು. ಸಿಮೋನೆ, ನಾನು ವಿಶೇಷವಾದ ವ್ಯಕ್ತಿಯನ್ನು ಕಂಡಿದ್ದೇನೆ. ನಾನು ಆತರ ಎಷ್ಟೋ ಜನರಲ್ಲಿ ನೋಡಿದ್ದೇನೆ. ಇವರು ಆತರ ಇಲ್ಲ, ಇವರು ವಿಶೇಷವಾದ ವ್ಯಕ್ತಿ. ಬಾ ನನ್ನ ಜೊತೆ. ಸೀಮೋನನೇ, ನನ್ನನ್ನು ಹಿಂಬಾಲಿಸು. ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವ ಮೀನುಗಾರನನ್ನಾಗಿ ಮಾಡುವೆ. ಮನುಷ್ಯನ ಹಿಡಿಯುವ ಮೀನುಗಾರನ? ಹೌದು. ಅವರು ತಕ್ಷಣವೇ ಬಲೆಗಳನ್ನು ಬಿಟ್ಟು ಅವನನ್ನು ಹಿಂಬಾಲಿಸಿದರು. ದೃಶ್ಯ 2, ನೀರಿನ ಮೇಲೆ ನಡೆಯುವುದು. ಶಿಷ್ಯರು ಯೇಸುವಿನ ಅದ್ಭುತಗಳನ್ನು ಕಂಡರು. ಪೇತ್ರನ ಮನಸ್ಸಿನಲ್ಲಿ ಇನ್ನೂ ಸಂಶಯವಿತ್ತು. ಯೇಸು ಸಮುದ್ರದ ಮೇಲೆ ನಡೆಯುತ್ತಾ ಅವರ ಬಳಿಗೆ ಬಂದನು. ಸ್ವಾಮಿ, ಅದು ನೀವೇ ಹಾಕಿದರೆ ನನ್ನನ್ನು ನೀರಿನ ಮೇಲೆ ನಡೆಯುವುದಕ್ಕೆ ಸಹಾಯ ಮಾಡಿ. ಪೇತ್ರನು ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆಯತೊಡಗಿದನು. ನಾನು ನಡೆಯುತ್ತಾ ಇದ್ದೇನೆ. ಸ್ವಲ್ಪದರಲ್ಲಿಯೇ ಗಾಳಿಯನ್ನು ನೋಡಿ ಭಯಪಟ್ಟನು. ಪೇತ್ರನು ಮುಳುಗತೊಡಗಿದನು. ಸ್ವಾಮಿ, ನನ್ನನ್ನು ರಕ್ಷಿಸು. ಏ ಅಲ್ಪ ವಿಶ್ವಾಸಿಯೇ, ಏಕೆ ಸಂಶಯ ಪಟ್ಟೆ? ಮೂರನೆಯ ಒಂದು ದೃಶ್ಯ, ಪೇತ್ರನು ದೇವರನ್ನು ಅಲೆಗಲ್ಲುವಂಥದ್ದು. ಯೇಸುವಿನ ಬಂಧನದ ರಾತ್ರಿ ಪೇತ್ರನ ಒಂದು ಧೈರ್ಯ ಕುಸಿಯಿತು. ಕೋಳಿ ಕೂಗುವ ಮೊದಲು ನೀನು ನನ್ನನ್ನು 3 ಬಾರಿ ನಿರಾಕರಿಸುವೆ ಎಂದು ಯೇಸು ಪೇತ್ರನಿಗೆ ಹೇಳಿದನು. ಅದು ಆಗುವುದಿಲ್ಲ. ನೀನು ಯೇಸುವಿನ ಜೊತೆ ಇದ್ದೀಯಲ್ವಾ? ಇಲ್ಲ. ನಾನು ನಿನ್ನ ನೋಡಿದ್ದೇನೆ. ನೀನು ಯೇಸು ಜೊತೆ ಇದ್ದೆ ತಾನೆ? ಯೇಸು ಜೊತೆ ಇದ್ದೆ ಅಲ್ಲ? ನಾನು ಆತನನ್ನು ತಿಳಿಯುವುದಿಲ್ಲ. ಅಷ್ಟರಲ್ಲಿ ಕೋಳಿ ಕೂಗಿತು. ಪೇತ್ರನು ಯೇಸುವಿನ ಮಾತನ್ನು ನೆನೆದು ಹೊರಗೆ ಹೋಗಿ ಕೈದಾಗೆ ಹಸ್ತನು. ದೃಶ್ಯ 4, ಪುನರುತ್ಥಾನದ ನಂತರ ಪೇತ್ರನಿಗೆ ಮತ್ತೆ ಒಂದು ಅವಕಾಶ ದೊರೆತಿತ್ತು. ಯೇಸು ಹೇಳಿದನು, ಪೇತ್ರನೇ, ನೀನು ನನ್ನನ್ನು ಪ್ರೀತಿಸುವೆಯಾ? ಸ್ವಾಮಿ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಹಾಗಾದರೆ ನನ್ನ ಕುರಿಗಳನ್ನು ಮೇಯಿಸು. ಸ್ವಾಮಿ, ನೀವು ಎಲ್ಲವನ್ನೂ ತಿಳಿದಿದ್ದೀರಿ. ಯೇಸು ಪರಲೋಕಕ್ಕೆ ಏರಿ ಹೋದಾಗ ಶಿಷ್ಯರು ಕೊಠಡಿಯಲ್ಲಿ ಪ್ರಾರ್ಥನೆ ಮಾಡುವಾಗ ಭಯದಿಂದ ತುಂಬಿದ ಪೇತ್ರ ಈಗ ಧೈರ್ಯಶಾಲಿಯ ಒಂದು ಸಾಕ್ಷಿಯಾಗಿರುವುದನ್ನು ನಾವು ನೋಡುತ್ತೇವೆ. ಪೇತ್ರನು ಎದ್ದು, ನಾನು ಹಿಂದೆ ಭಯಪಟ್ಟೆ, ಆದರೆ ಇವಾಗ ನಾನು ಸತ್ಯಕ್ಕಾಗಿ ನಿಲ್ಲುತ್ತೇನೆ. ಪೇತ್ರನು ಸತ್ಯವನ್ನು ಧೈರ್ಯವಾಗಿ ಸಾರಿದ ಕಾರಣಕ್ಕೆ ಬಂಧಿಸಲ್ಪಟ್ಟನು. ಪೇತ್ರನು ಕಾರಾಗೃಹದಲ್ಲಿ ಕಟ್ಟಿ ಹಾಕಲ್ಪಟ್ಟಿದ್ದನು. ಸಭೆಯವರು ಅವನಿಗಾಗಿ ದೇವರನ್ನು ಮನವಿ ಮಾಡುತ್ತಿದ್ದರು. ಪೇತ್ರನು ನೆಲದ ಮೇಲೆ ಕುಳಿತುಕೊಂಡು ಪ್ರಾರ್ಥಿಸುತ್ತಾ, ಪ್ರಭುವೇ, ನಾನು ಒಮ್ಮೆ ನಿಮಗಾಗಿ ನಿರಾಕರಿಸಿದ, ಆದರೆ ಈಗ ನಿಮ್ಮ ಹೆಸರಿಗಾಗಿ ನಿಲ್ಲುತ್ತಿದ್ದೇನೆ. ನನ್ನ ಜೀವನ ನಿಮ್ಮ ಕೈಯಲ್ಲಿ ಇದೆ. ನಾನೇ ನಿನಗೆ ಶಿಕ್ಷಾ ಕೊಡುತ್ತೇನೆ. ಯೇಸುವೆ, ನೀವು ನನ್ನನ್ನು ಪೇತ್ರನ ಹಾಗೆ ಪ್ರಾರ್ಥನೆ ಮುಂದುವರಿಸುವಂತ ಒಂದು ಸಮಯದಲ್ಲಿ, ಯೇಸುವೆ, ನೀವು ನನ್ನನ್ನು ಎಂದಿಗೂ ಬಿಡಲಿಲ್ಲ. ನನ್ನ ಭಯವನ್ನು ನೀವು ಧೈರ್ಯವನ್ನಾಗಿ ಮಾಡಿದಿರಿ. ಇಂದು ನಿಮ್ಮ ಚಿತ್ತವೇ ನಡೆಯಲಿ. ತಕ್ಷಣವೇ ಒಂದು ಬೆಳಕು ಪ್ರಕಾಶಮಾನವಾಗಿ ಕಾಣುತ್ತದೆ. ಕರ್ತನ ದೂತನು ಕಾಣಿಸಿಕೊಂಡನು. ಕೋಣೆಯಲ್ಲಿ ಬೆಳಕಾಯಿತು. ಬಟ್ಟೆ ಹಾಕೊಂಡು ನನ್ನ ಜೊತೆ ಬಾ.
ಅವನ ಸಂಪಲಿಗಲು ಕೈಯಿಂದ ಬಿದ್ದವು. ಪೇತ್ರನು ನಿಧಾನವಾಗಿ ನಡೆದು ಹೋಗುತ್ತಾನೆ. ಅವರು ಕಾವಲುಗಾರರನ್ನು ದಾಟಿಗೆ ಹೊರಟರು. ಯೇಸು ನನ್ನನ್ನು ರಕ್ಷಿಸಲು ದೂತವನ್ನು ಕಳಿಸಿದ್ದಾರೆ. ಕರ್ತನು ನನ್ನ ಹೊಡೆದು ಕೈಯಿಂದ ಬಿಡಿಸಿದ್ದಾರೆ. ಹೆರೋದನ ಕೈಯಿಂದ ಬಿಡಿಸಿದ್ದಾನೆ. ಪೇತ್ರನ ಜೀವನವು ನಮಗೆ ಒಂದು ಪಾಠವನ್ನು ಕಲಿಸಿದರೆ, ನೀನು ಪೇತ್ರನು ಬಂಡೆಯ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತರು ಹೇಳುವುದನ್ನು ನಾವು ನೋಡುತ್ತೇವೆ. ಥ್ಯಾಂಕ್ ಯು. ಸೊ ಜೂನಿಯರ್ಸ್ಗೆ ಈ ಒಂದು ವರ್ಷದಲ್ಲಿ ಟೀಚರ್ ಆಗಿ ಸೇವೆ ಮಾಡಲಿಕ್ಕೆ ಅವಕಾಶಕ್ಕಾಗಿ ನಾನು ದೇವರಿಗೆ ಸಲ್ಲಿಸ್ತೇನೆ. ಸೊ ನಮ್ಮ ಒಂದು ಕ್ಲಾಸ್ ಅಲ್ಲಿ ಟೋಟಲ್ ಎನ್ರೋಲ್ಡ್ ಸ್ಟ್ರೆಂತ್ ಬಂದು 24, ಆದ್ರೆ ರೆಗ್ಯುಲರ್ ಆಗಿ ಬಂದಂತವರು ಹೈಯೆಸ್ಟ್ ಬಂದು 19. ಸೊ ಆಲ್ ದಿ ಅದರ್ ಡೇಸ್ 17 ಅಲ್ಲಿ ನೋಡ್ಬೋದು. ಸೊ ಮಿನಿಮಮ್ 17 to 19 ಮಕ್ಕಳು ನನ್ನ ಒಂದು ಕ್ಲಾಸ್ಗೆ ಬಂದಿರುತ್ತಾರೆ. ಸೊ ಇದರಲ್ಲಿ ಅವರು ಕಲ್ತಿರೋದು ಈ ಒಂದು ವರ್ಷದಲ್ಲಿ ಪೇತ್ರನ ಒಂದು ಜೀವಿತದ ಕುರಿತಾಗಿ. ಸೊ ಹೇಗೆ ಪೇತ್ರನು ಒಂದು ಮೀನುಗಾರನಾಗಿದ್ದನು, ಕೊನೆಯದಾಗಿ ಆತನ ಒಂದು ಈಗ ಡಿಸ್ಟ್ರಿಕ್ಟ್ ಅಲ್ಲಿ ನೋಡಿದ್ರಲ್ಲ, ಸೊ ಎಲ್ಲಾ ಒಂದು ದೃಶ್ಯಗಳನ್ನ ಅವರು ಈ ಒಂದು ವಾರದಲ್ಲಿ ಕಲಿತಂತರಾಗಿರುತ್ತಾರೆ. ಸೊ ದಟ್ ಇಸ್ ಅಬೌಟ್ ಇಟ್. ಥ್ಯಾಂಕ್ ಯು. ಲಾಸ್ಟ್ ಆಗಿ ನಮ್ಮ ಇಂಟರ್ಮೀಡಿಯೇಟ್ ಕ್ಲಾಸ್ ಅವ್ರಿಗೆ ಟೀಚರು ನಮ್ಮ ಕಮಲಾಂಟಿ. ಇಂಟರ್ಮೀಡಿಯೇಟ್ ಸೆಲೆಸ್ ಹೋಗಿದ್ರೆ ಬನ್ನಿ. 1 John 12:4, 12 second part. Love another, and God lives in us, and that love is made complete in us. My name is Krupa. I'm from Intermediates. I'm saying Psalms 23. The Lord is my shepherd, I shall not be in want. He makes me lie down in green pastures beside still waters. He restores my soul. He leads me in the path of righteousness for His name's sake. Even though I walk through the shadow of the death, I shall fear no evil. For you are with me. Your rod and your staff, they comfort me. You prepare a table before me in the presence of my enemies. You anoint my head with oil, my cup overflows. Surely the goodness and the mercy of the Lord will follow all the days of my life, and I will dwell in the house of the Lord forever. Amen. Thank you. ಯಾವನಾದರೂ ಕ್ರಿಸ್ತನಿಗಿದ್ದರೆ ಅವನು ನೂತನ ಸೃಷ್ಟಿಯಾದವನು. ಈಗ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. 2 Corinthians 5:17. My name is Priya. I'm going to say day 1 memory verse. Therefore, if anyone is in Christ, he is a new creation. The old had gone and the new had come. 2 Corinthians 5:17. Therefore, memory verse. Love the Lord with all your heart, with all your soul, with all your mind, and with all your strength, and love your neighbors as yourself. Mark 12:30 and 30. Thank you. Day 4 memory verse. ಈಗ ನಿಮಗೆ ಬೋಧಿಸುವ ಪ್ರಕಾರ ನೀವು ನಿಮ್ಮ ದೇವರಾದ ಯೆಹೋವನನ್ನು ಪ್ರೀತಿಸಿ ಆತನು ಹೇಳಿದ ಮಾರ್ಗದಲ್ಲಿ ನಡೆದು ಆತನ ವಿಜ್ಞಾನದಿ ನಿರ್ಣಯಗಳನ್ನು ಅನುಸರಿಸಿ ನಡೆದರೆ ನೀವು ಬದುಕಿಕೊಂಡು ಹೆಚ್ಚುವಿರಿ. ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ನಿಮ್ಮ ದೇವರಾದ ಯೆಹೋವನು ನಿನ್ನನ್ನು ಅಭಿವೃದ್ಧಿಪಡಿಸುವನು. ಧರ್ಮೋಪದೇಶ 30:16. Psalms 91. ದೇವಾಶ್ರಿತರು ಸುರಕ್ಷಿತರಾಗಿರುವರು, ಪರಾತ್ಪರನ ಮನೆಯಕ್ಕಿರಲು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವರು. ನಾನು ಹೋಗಿ ಇದೇ ನನ್ನ ಶರಣು, ನನ್ನ ದುರ್ಗವು, ನಾನು ಬಲಿಷ್ಠ, ನನ್ನ ದೇವರು ಎಂದು ಹೇಳುವನು. ನಿನ್ನನ್ನು ಬೇಟೆಗಾರನ ಬಲೆಯನ್ನು, ಮಂಗಕನ ಬಲೆಯನ್ನು ತಪ್ಪಿಸಲು ಆತನು ತನ್ನ ರೆಕ್ಕೆಯಿಂದ ಉದಿಸಲು ಆತನ ಪಕ್ಕದ ಮನೆಯನ್ನು ಆಶ್ರಯಿಸಿಕೊಂಡಿದೆ. ಆತನ ಸದ್ಯತೆಯು ಕೇಳು ಗುರಿಯೂ ಆಗಿದೆ. ಇರಲಿ ಬಯಟಿಸಬೇಕು, ಅದರಲ್ಲಿ ಅನೇಕವ ಬಾಲಕು, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ ಅನೇಕರವಾದ ಮಧ್ಯಾಹ್ನಕ್ಕೆಗೂ ಅಂತ್ಯಕಾಲವಿಲ್ಲ. ನಿನ್ನ ಮಗಳಲ್ಲಿ ಸಹಜನರು, ಮಗಳಲ್ಲಿ ಅತಿ ಸಹಜರು, ಸತ್ಯ ಬಿದ್ದನ್ನು ತಟ್ಟದು. ನೀನು ಅದರ ಕೃಷ್ಣಗೆ ಬದಲಿಗೆ ಸಾಕ್ಷಿಯಾಗಿಲ್ಲ ಅಷ್ಟೇ. ಯೆಹೋವನ ಶರಣು, ಪರಾತ್ಪರನ ಹಸ್ತನಾಗಿ ಬಂದಿದ್ದಿಲ್ಲ. ಯಾಕೆಂದರೆ ಈ ಸಮಯದ್ದು ಉಪದಾನಗಳು ಸಿಕ್ಕು ಬಾರದು. ನೀನು ಹೋಗಲೆಲ್ಲ ಅದಕ್ಕೆ ವಿಷಯ ದೂತರಿಗೆ ಅಪ್ಪಣೆ ಕೊಡುವೆನು. ನನ್ನ ಕಾಲು ಕೈಗೆ ತಗಲಂತೆ ಕೈಗೆ ಎತ್ಕೊಂಡನು. ಸಿಂಹ ಸಪ್ಪನ ಮೇಲೆ ನಡೆದು ಪ್ರಾಯಶನ್ನು ದೊಡ್ಡಸಪ್ಪನ್ನು ತುತ್ತು ಬಿಡುವಿ. ಅವನನ್ನು ಅಸತ್ಯವಾಗಿ ರಕ್ಷಿಸುವುದು, ನನ್ನ ನಾಮರತ್ನವಾಗಿ ಉದ್ದೇಶಿಸುವುದು.
ಅವರು ನಿಮ್ಮೊಳಗೆ ಸತತವನ್ನು ನೆನಪಿಸಿ ಕಣ್ಣಲ್ಲಿ ಹತ್ತಿರ ತಪ್ಪಿಸಿ ಕನಪಿಸಿ ನಿರ್ಗಾಶ ನಡೆಸಿ ತೃಪ್ತಿಪಡಿಸಿ ನಿಮ್ಮ ವಿಶೇಷ ಲಕ್ಷಣ ತೋರಿಸುತ್ತಾರೆ. I'm Sanidya from intermediate class. I'm telling Psalms 131. My heart is not proud and my eyes are not haughty. I don't consider myself with great matters or things too wonderful for me. I am like a weaned child with its mother. Like a weaned child, I am content. Israel, put your hope in the Lord both now and forevermore. My name is Vishal. I'm from intermediate class and I'm going to say Psalm 91. He who dwells in the secret place of the Most High shall abide under the shadow of the Almighty. And I will say of the Lord, He is my refuge and my fortress, my God in whom I trust. He will cover me with His feathers, and under His wings I will find refuge. His truth shall be my shield and my buckler. You shall not fear the terror by night, nor the arrow that flies by day, nor the pestilence that stalks in the darkness, nor the destruction that lays waste at midday. 1,000 may fall at your side, 10,000 at your right hand, but it will not come near you. You will only look with your eyes and see the recompense of the wicked. Because you have made the Lord your dwelling place, the Most High who is my refuge. No evil shall be allowed to befall you, no plague come near your tent. For He will give His angels guard commanding you, to keep you in all your ways. On their hands they will bear you up, lest you strike your foot against a stone. You will tread on the lion and the adder, the young lion and the serpent you will trample on the foot. Because He holds fast to me in love, I will protect Him, because I will set Him on high because He is my name. When He calls to me, I will answer Him. I will be with Him in trouble. With long life I will satisfy Him and show Him my salvation. Thank you. Are you from intermediate class? We are going to be singing a song. I'm Sanidya from intermediate class. We are singing Prayas in Holy Song. I'm Kripa from intermediate class. I am Madharya from intermediate class. I am Sonu from intermediate class. I'm Sushti from intermediate class. I'm Priya from intermediate class. I'm Shweta from intermediate class. I'm Ramya from intermediate class. Yes, I know.
like Paul. I wanna sing like Silas, tearing down the prison wall. ನನ್ನ ಹೆಸರು ಕಮಲಾ ಅಂತ. ಇಂಟರ್ಮೀಡಿಯೇಟ್ ಕ್ಲಾಸ್ ನಾನೇ ನನ್ನ ಕ್ಲಾಸಲ್ಲಿ 15 ಜನ ಮಕ್ಕಳಿದ್ರು. ಅದರಲ್ಲಿ ನಮ್ಮ ಚರ್ಚ್ ಮಕ್ಕಳು ಬರೀ 8 ಜನ. ಮಿಕ್ಕಿದವರೆಲ್ಲ ಔಟ್ಸೈಡರ್ಸ್, ಎಲ್ಲ ಫ್ರಮ್ ನಾನ್ ಬಿಲೀವರ್ಸ್. ಸೊ ಅದು ಅಲ್ಲದೆ ಮೊದಲನೇ ದಿನಾನೇ ಎಲ್ಲಾ ಮಕ್ಕಳು ಬಂದಿದ್ ನೋಡಿ ಬಹಳ ಖುಷಿ ಆಯ್ತು ನನಗೆ. ಯಾಕಂದ್ರೆ ನಾನು ಯಾವಾಗ್ಲೂ BBS ತಗೊಂಡಿದ್ದೀನಿ, ಆದ್ರೆ ಮೊದಲನೇ ದಿನಾನೇ ಇಷ್ಟು ಮಕ್ಕಳು ಬರ್ತಾ ಇರ್ಲಿಲ್ಲ. ಈ ಸರಿ ಎಲ್ಲ ಮಕ್ಕಳು ಕೂಡ ಮೊದಲನೇ ದಿನದಿಂದಾನೇ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಸೊ ದೇವರಿಗೆ ಅದಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಈ ಒಂದು ವಾರ ಎಲ್ಲ ದೇವರು ನಮ್ಮ ಜೊತೆನಲ್ಲಿ ಇದ್ದು ನಮ್ಮನ್ನ ಯಜಮಾನನಾಗಿ, ಲೀಡರ್ ಆಗಿ ನಮ್ಮನ್ನ ಗೈಡ್ ಮಾಡ್ತಾ ಪ್ರತಿಯೊಂದು ಸಮಯದಲ್ಲೂ ನಮಗೆ ಜೊತೆಗಾರನಾಗಿದ್ದು, ಅಷ್ಟೇ ಅಲ್ಲದೆ ಎಲ್ಲ ಒಂದು ಸಮಯದಲ್ಲೂ ನಮಗೆ ಸಹಾಯ ಮಾಡಿ ಯಾವುದೇ ರೀತಿಯ ತೊಂದರೆ ಆಗದೆ ಇರುವ ಹಾಗೆ ದೇವರು ನಮ್ಮನ್ನ ಕಾಪಾಡಿದ್ದಾರೆ. ಅದಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನನ್ನಲ್ಲಿರುವ ಪಾಠಗಳೆಲ್ಲ ಹೇಗಿತ್ತು ಅಂದ್ರೆ ನಮ್ಮ ಲೈಫ್ ಅಲ್ಲಿ ಅದನ್ನ ಅಪ್ಲಿಕೇಶನ್ ಮಾಡ್ಕೊಳ್ಳುವಂತ ಲೆಸನ್ಸೇ ನಮ್ಗೆ ಇದ್ದಿದ್ದು. ಸ್ಟೋರಿ ಅನ್ನೋದು ಸ್ವಲ್ಪ ಕಡಿಮೆನೆ ಇರ್ತಾ ಇತ್ತು, ಬಟ್ ಅದಕ್ಕೆ ರಿಲೆವೆಂಟ್ ಆಗಿರೋ ಎಕ್ಸಾಂಪಲ್ಸ್ ಅದೆಲ್ಲ ತುಂಬಾನೇ ಇರ್ತಾ ಇತ್ತು. ಮಕ್ಕಳ ಜೊತೆ ನಾನು ಇಂಟರಾಕ್ಟ್ ಮಾಡೋದೇ ಜಾಸ್ತಿ ಇತ್ತು, ಬಟ್ ಚೆನ್ನಾಗಿ ಮಕ್ಕಳು ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇದ್ರು. ಬಟ್ ಯಾರಾದ್ರೂ ಬೇರೆಯವ್ರು ಬಂದು ಕೇಳಿದಾಗ ಅವ್ರು ಹೇಳೋದಿಲ್ಲ, ಅವ್ರಿಗೆ ಭಯ ಜಾಸ್ತಿ. ಈ ಕಡೆ ಅವ್ರು ಚಿಕ್ಕ ಮಕ್ಕಳು ಅಲ್ಲ, ಈ ಕಡೆ ಸ್ವಲ್ಪ ಅಡಲ್ಟ್ಸು ಅಲ್ಲ, ಇನ್ ಬಿಟ್ವೀನ್ ಇರೋದ್ರಿಂದ ಅವ್ರಿಗೆ ಬಹಳ ನಾಚಿಕೆ. ಈಗಲೂ ಕೂಡ ಆಕ್ಚುಲಿ ಇನ್ನೊಂದಿಬ್ಬರು ಮಕ್ಕಳು ನಾನ್ ಬಿಲೀವರ್ಸ್ ಪಾಪ ವಾಕ್ಯ ಹೇಳ್ತೀನಿ ಅಂತ ನೆನ್ನೆ ಎಲ್ಲ ಹೇಳಿದ್ರು. ಇವತ್ತು ಆಂಟಿ ನನಗೆ ಭಯ ಆಗ್ತಾ ಇದೆ, ದಯವಿಟ್ಟು ನಮಗೆ ಹೇಳ್ಬೇಡಿ ಆಂಟಿ ಅಂತ. ನಾನು ಅನ್ಕೊಂಡೆ ಹೋಗ್ಲಿ ಬಿಡು, ನಾವು ಫೋರ್ಸ್ ಮಾಡಿದ್ರೆ ಮುಂದೆ VBS ಬರ್ದೇ ಹೋಗ್ಬಿಟ್ಟಾರೋ. ಯಾಕಂದ್ರೆ ಇನ್ಸ್ಪೆಕ್ಷನ್ ಡೇ ಅಂದ್ರೇನೆ ನಾವ್ 2 ದಿನ ಬಂಕ್ ಹಾಕ್ಬಿಡೋಣ, ಇವತ್ತು ಇನ್ಸ್ಪೆಕ್ಷನ್ ಡೇ ಅಂತೆ ಕ್ವಶನ್ಸ್ ಕೇಳ್ಬಿಡ್ತಾರೆ ನಮ್ಮನ್ನ ಅಂತ. ಸೊ ಅಂತ ಮಕ್ಕಳು ನಮ್ಮ ಮಕ್ಕಳು. ಅದಕ್ಕೋಸ್ಕರ ನಾನು ಹೇಳಿದೆ, ನಿಮ್ದೇನು ಕ್ವಶನ್ಸ್ ಕೇಳಲ್ಲ, ಕೇಳಿದ್ರು ನೀವು ಗೊತ್ತಿಲ್ಲದೆ ಇದ್ರೆ ಸುಮ್ನೆ ಇದ್ಬಿಡಿ, ಅದಕ್ಕೆ ಯಾಕೆ ಬಂಕ್ ಹಾಕ್ತೀರಾ ಅಂತೆ. ಸೊ ಹಾಗಾಗಿ ಮಕ್ಕಳು ಎಲ್ಲರೂ ಬಂದಿದ್ರು ಕೂಡ ಇನ್ಸ್ಪೆಕ್ಷನ್ ಡೇ ಕೂಡ. ಸೊ ನಮಗಿದ್ದ ಪಾಠಗಳು ಮೊದಲನೇ ದಿನ ಏನಿತ್ತು ಅಂದ್ರೆ ಶಿಷ್ಯರನ್ನು ಮಾಡುವ ದೇವರು. ಇದು ನಮ್ಗೆ ಅಪೊಸ್ತಲರ ಕೃತ್ಯಗಳು 9:1-20 ವರ್ಷಸ್ ಅಲ್ಲಿ ಇರುವಂತ
ದೇವರು ನಮ್ಮನ್ನ ವೈಯಕ್ತಿಕವಾಗಿ ಆರಿಸಿಕೊಂಡು ನೂತನ ವ್ಯಕ್ತಿಯನ್ನಾಗಿ ಮಾಡ್ತಾನೆ ಅನ್ನೋ ವಿಷಯದ ಬಗ್ಗೆ ಮಕ್ಕಳು ಕಲ್ತ್ಕೊಳ್ತಾರೆ. ಎರಡನೇ ದಿನ ವಿಧೇಯತೆಯು ವ್ಯತ್ಯಾಸವನ್ನ ತರುತ್ತದೆ. ಅದನ್ನ ಲೂಕ 5:1-11 ವಾಕ್ಯಗಳ ಮುಖಾಂತರ ಮಕ್ಕಳು ನಾವು ಯೇಸುವಿಗೆ ವಿಧೇಯರಾಗಿದ್ರೆ ನಮ್ಮ ಜೀವನ ಹೇಗಿರುತ್ತೆ ಅದರ ಬಗ್ಗೆ ಅನೇಕ ಉದಾಹರಣೆಗಳ ಮುಖಾಂತರ ಮಕ್ಕಳು ಕಲ್ತ್ಕೊಂಡ್ರು. ಹಾಗೆ ಮೂರನೇ ದಿನ ನನ್ನ ಜೀವಿತದಲ್ಲಿ ಯೇಸುವಿನ ಪಾತ್ರ ಏನು ಅದನ್ನ ಅವರು ಲೂಕ 10:35-42 ವಾಕ್ಯಗಳ ಮುಖಾಂತರ ತಮ್ಮ ಜೀವನದಲ್ಲಿ ಪ್ರತಿಯೊಂದು ಸಮಯದಲ್ಲೂ ನಾವು ಆತನಿಗೆ ಸ್ಥಳ ಕೊಡಬೇಕು. ಆತನ ಒಂದು ಕನ್ಸರ್ನ್ ಇಲ್ಲದೆ, ಆತನ ಒಂದು ಗೈಡೆನ್ಸ್ ಇಲ್ಲದೆ ನಾವು ಯಾವ ಕೆಲಸವನ್ನ ಮಾಡಬಾರ್ದು, ಯಾವ ರೀತಿಯಲ್ಲಿ ನಾವು ಯೇಸುವಿನ ಮೇಲೆ ಡಿಪೆಂಡ್ ಆಗ್ಬೇಕು ಅನ್ನೋದನ್ನ ಅವರು ಮೂರನೇ ದಿನ ಕಲ್ತ್ಕೊಳ್ತಾರೆ. ನಾಲ್ಕನೇ ದಿನ ನಾನು ನಿಂತ್ಕೊಂಡಿರೋದು ಎಲ್ಲಿ, ನಾನು ಎಲ್ಲಿ ನಿಂತುಕೊಂಡಿದ್ದೇನೆ ಅಂದ್ರೆ ಮಾರ್ಕ್ 12:28-34 ದೇವರಿಗೆ ಮೆಚ್ಚುಗೆಯಾಗುವ ರೀತಿಯಲ್ಲಿ ನಾನು ನಡೀತಾ ಇದ್ದಾನೆ. ನಾನು ದೇವರ ಮುಂದೆ ಹೇಗಿದ್ದೀನಿ, ದೇವರು ನನ್ನನ್ನು ನೋಡಿದಾಗ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು, ಗುಡ್ ಅನ್ಬೇಕಾ, ನಾಟ್ ಬ್ಯಾಡ್ ಅನ್ಬೇಕಾ, ಅಥವಾ ಬ್ಯಾಡ್ ಅಂತ ಹೇಳ್ಬೇಕಾ, ಆ ರೀತಿ ಒಂದು ವಾಕ್ಯಗಳ ಮುಖಾಂತರ ಮಕ್ಕಳನ್ನ ಪಾಠ ಇತ್ತು. 5ನೇ ದಿನ ನಿಜವಾದ ಪ್ರೀತಿಯೇ ಪ್ರಮುಖವಾದದ್ದು. ಇದು ಕೂಡ ಲೂಕ 10:25-37 ವಚನಗಳಲ್ಲಿ ನಮ್ಮನ್ನ ನಾವು ಯಾವ ರೀತಿ ಪ್ರೀತಿಸ್ಕೊಳ್ತೀವೋ ಅದೇ ರೀತಿ ಇತರರನ್ನ ಕೂಡ ಪ್ರೀತಿಸಬೇಕು ಅನ್ನೋದರ ಪಾಠಗಳ ಮುಖಾಂತರ ಮಕ್ಕಳು ಕಲ್ತ್ಕೊಂಡಿದ್ದಾರೆ. ಸೊ ದೇವರು ನಮ್ಮೊಂದಿಗೆ ಇದ್ದು ಇಷ್ಟೆಲ್ಲ ಮಾಡಿದ್ದಕ್ಕಾಗಿ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಕಲಿತಂತ ಮಕ್ಕಳು ಕೂಡ ಮುಂದೆ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇವರಿಗಾಗಿ ಎದ್ದೇಳಬೇಕಾಗಿ ನಮ್ಮ ಒಂದು ಪ್ರಾರ್ಥನೆ ನೀವೆಲ್ಲರೂ ಮಾಡ್ಕೊಳ್ಬೇಕು ಅಂತ ನಾನು ಪ್ರಾರ್ಥಿಸ್ತೇನೆ. ಇವಾಗ ಒಂದು ಸ್ಮಾಲ್ ವಿಡಿಯೋ ನಾವು ಈ ಕಳೆದ ವಾರ ಏನೆಲ್ಲ ಮಾಡಿದ್ವಿ, ಮಕ್ಕಳಿಗೆಲ್ಲ ಒಂದು ಫ್ಯೂ ಆಕ್ಟಿವಿಟೀಸ್ ಮಾಡಿದೀವಿ. ಪಾಸ್ಟರ್ ಹೇಳಿದ್ರು ನಾವು DPS ಮಿನಿಸ್ಟರ್ ಹೇಳ್ಬೇಕು, ಎಲ್ಲಾರ್ಗು ಒಂದು ರಿಂಗ್ ಕೊಡ್ಬೇಕು ಅಂತ. ಆಕ್ಚುಲಿ ಅದು ನಮ್ಮ ಐಡಿಯಾ ಕೂಡ ಆಗಿತ್ತು ಇನಿಷಿಯಲಿ, ಒಂದು ರಿಂಗ್ ಕೊಡೋಣ ಅಂತ. ಬಟ್ ರಿಂಗ್ ಕೊಡೋ ಬದಲು ವಿ ಥಾಟ್ ಅವ್ರ ಹತ್ರ ರಿಂಗ್ ಮಾಡ್ಸೋಣ ಅಂತ ಅವ್ರಿಗೆ ಒಂದು ಆಕ್ಟಿವಿಟಿ ಇಟ್ಟಿದ್ವಿ. ಸೊ ಅದೆಲ್ಲ ಕಂಬೈನ್ ಮಾಡಿ ಒಂದು ವಿಡಿಯೋ ಮಾಡಿದೀವಿ. ಸೊ ನೀವು ವಾಚ್ ಮಾಡೋಕೆ. Okay. Okay. I'm about to have a good day. No matter what they say. Sun is shining down on me. Birds are singing praise. I'm about to have a good day. In every single way. God made the universe. Knows me by my name, so it's a good day. Me and my home, go to the neighborhood. I remember back when I was low as a rock. Now I'm standing up, look at what my father does. Turning all things blue, gray sky blue. If it turns red, you won't get through it. I know he's got my back. That's why I'm thinking that I'm gonna have a good day. No matter what they say. Sun is shining down on me. Birds are singing praise. I'm gonna have a good day. In every single way. God made the universe. Knows me by my name, so it's a good day. It's a good day. No, it's great. Everything I pray for didn't come in late. I got all I need and I didn't have to wait. After you love me, you didn't hesitate. Turning all things blue, gray sky blue. With the church saying, won't he do it? I know he's got my back. That's why I'm singing.
ರಕ್ಷಕನಲ್ಲಿರುವೇನ ನಿಶ್ಚಯವೆನಗೀಗ ಶಿಕ್ಷಾ ವಿಧಿಯೇ ಇಲ್ಲವೋ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾವೆನ ಹಳೆಯ ನನ್ನನ ಕಾಣೆನ ನನ್ನನ್ನ ಮರೆತೆ ನನ್ನ ಯೇಸುವ ನೋಡುತ್ತಲೇ ನಾನನ್ನನೆ ಮರೆತೆ ಆ ಪ್ರೀತಿಯನ್ನು ಅನುಭವಿಸುವುದೇ ಈ ಜೀವದ ಗುರಿ ಎಂಬುದರಿತೆ ನನ್ನನ್ನ ಮರೆತೆ ನನ್ನ ಯೇಸುವ ನೋಡುತ್ತಲೇ ನಾನನ್ನನೆ ಮರೆತೆ ಆ ಪ್ರೀತಿಯನ್ನು ಅನುಸರಿಸುವುದೇ ಈ ಜೀವದ ಗುರಿ ಎಂಬುದರಿತೆ ಯೇಸು ಇರಲು ಜೀವನ ಆಗಿದೆ ಪಾವನ ಚಿಂತೆ ಮಾಸಿ ಶಾಂತಿ ಸೂಸಿದೆ ನನ್ನ ಮಸಿಯನ ಪ್ರೇಮವು ಪೂಜೆಯಿಂದ ಹೊರಸೂಸುತ್ತಿದೆ ನನ್ನ ಮರೆತೆ ನನ್ನ ಯೇಸುವ ನೋಡುತ್ತಲೇ ನಾನಂದರೆ ಮರೆತೆ ಆ ಪ್ರೀತಿಯನ್ನು ಅನುಭವಿಸುವುದೇ ಈ ಜೀವದ ಗುರಿ ಎಂಬುದರಿತೆ ನನ್ನ ಮರೆತೆ ನನ್ನ ಯೇಸುವ ನೋಡುತ್ತಲೇ ನಾನಂದರೆ ಮರೆತೆ ಆ ಪ್ರೀತಿಯನ್ನು ಅನುಸರಿಸುವುದೇ ಈ ಜೀವದ ಗುರಿ ಎಂಬುದರಿತೆ ಫೈನಲ್ ಆಗಿ ನಮ್ಮ ಟೀಚರ್ಸ್ ಮತ್ತೆ ವಾಲಂಟಿಯರ್ಸ್ ಎಲ್ಲ ಸ್ವಲ್ಪ ಮುಂದೆ ಬರ್ತೀರಾ? ಟೀಚರ್ಸ್ ವಾಲಂಟಿಯರ್ಸ್ ಎಲ್ಲ ಸ್ವಲ್ಪ ಮುಂದೆ ಬನ್ನಿ. ಇಲ್ಲಾಂದ್ರೆ ಹೆಸರು ಹಿಡಿದು ಕರ್ತೀವಿ. ಟೀಚರ್ಸ್ ಎಲ್ಲ ವಾಲಂಟಿಯರ್ಸ್ ಮುಂದೆ ಬನ್ನಿ. ಲಿಯೋನಿ, ಕುಸುಮ, ಪ್ರೀತಿಯಾ, ಕಮಲಾಂಟಿ, ಬನ್ನಿ ಬನ್ನಿ ಎಲ್ಲ ಬನ್ನಿ. ಶೇಖರ್, ಎಲ್ಲರೂ ಟೀಚರ್ಸ್ ಮುಂದೆ ಬಂದ್ಬಿಡಿ. ಕಮಲಾಂಟಿ ಬನ್ನಿ ಈ ಶರ್ಟ್ ಇಲ್ಲ ಅಂತ ಬಂದಿಲ್ಲ. ಟೈಮ್ ಸಿಗ್ಲೇ ಇಲ್ಲ ಪ್ರಾಕ್ಟೀಸ್ ಮಾಡಕ್ಕೆ. ನಾವೆಲ್ಲ ಮನೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀವಿ. ಥ್ಯಾಂಕ್ ಯು ಫಾರ್ ದ ಎನ್ಕರೇಜ್ಮೆಂಟ್. ಸೊ ಫೈನಲಿ ಜಸ್ಟ್ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನಾವು ಸರ್ಟಿಫಿಕೇಟ್ಸ್ ಕೊಡ್ತೀವಿ ಎಲ್ಲ ವಾಲಂಟಿಯರ್ಸ್ ಟೀಚರ್ಸ್ಗೆ. ಸೊ ವೋಟ್ ಆಫ್ ಥ್ಯಾಂಕ್ಸ್ ಅಂದ್ರೆ ರಿಯಲಿ ಐ ಶುಡ್ ಟೆಲ್ ಯು, ನಾವು ಮಾಡಿರೋದು ಎಲ್ಲ ಪ್ರಯತ್ನನ ದೇವರು ನಮ್ಮನ್ನ, ಐ ಥಿಂಕ್ ಈಸ್ ಬಿನ್ ವಿತ್ ಅಸ್. there's been lot of challenges ಈ ಸಲ. ಎಷ್ಟೊಂದು ಜನಕ್ಕೆ ಹುಷಾರಿಲ್ಲ, ಇವತ್ತು ಅವ್ರು ಬಂದಿಲ್ಲ. ಬಟ್ ಇನ್ ಸ್ಪೈಟ್ ಆಫ್ ದಟ್ ನಮ್ಮ ಟೀಚರ್ಸ್ ಆಗಲಿ ವಾಲಂಟಿಯರ್ಸ್ ಆಗಲಿ they've done a good job. and ನನಗೂ ಜಾಸ್ತಿ ಚಾಲೆಂಜಸ್ ಇತ್ತು ಈ ಸಲ, ಬಟ್ ಐ ಆಮ್ ರಿಯಲಿ ಇಂಪ್ರೆಸ್ಡ್ ಬೈ ದ ವರ್ಕ್ ದೇ ಪುಟ್ ಇನ್. ಸೊ and church, I really thank you for giving your children. See, ಸಂಡೇ ಸ್ಕೂಲು ಮತ್ತೆ VBS ನೀವು ಇಲ್ದಿರ ಡೆಫಿನೆಟ್ಲಿ ನಾವು ಮಾಡೋದಕ್ಕಾಗಲ್ಲ. ಆಲ್ ದ ವರ್ಕ್, ಆಲ್ ದ ಹಾರ್ಡ್ ವರ್ಕ್, ಆಲ್ ದ ಪ್ರೇಯರ್ಸ್ ದಟ್ ವಿ ಪುಟ್ ಇನ್, ನಿಮ್ ಮಕ್ಳು ಬರ್ಲಿಲ್ಲ ಅಂದ್ರೆ ಸಾಧ್ಯನೇ ಇಲ್ಲ.
So thank you, church, for sending your children. ಅದು ಮಾತ್ರ ಅಲ್ಲ, ನಿಮ್ಮ ಮಕ್ಕಳನ್ನ ನೀವು ಕಳಿಸಿಲ್ಲ. There are so many children who come from outside, and adrinda I'm really happy. They have learned a lot of things from our church and from the people we are doing and about God's ministry. So thank you so much, church, for being so encouraging. And also, from past committee, they've been really good. They've they listened to me, all my plans. So thank you, Pastor Committee and everyone. And please give a round of applause to everyone who's done a lot of things. Okay, ಇವಾಗ ನಾವು ಟೀಚರ್ಸ್ ಮತ್ತೆ ವಾಲಂಟಿಯರ್ ಸರ್ಟಿಫಿಕೇಟ್ಸ್ ಕೊಡ್ತೀರಾ. And I call Jacob Buckle forward. The certificates. Last minute ಅಲ್ಲಿ ನಾನು ಹೇಳಿದ್ನಲ್ಲ, we had some issues ಅಂತ. So ಆದ್ರೂ ಅವರೆಲ್ಲ ತುಂಬಾನೇ ಕೆಲಸ ಮಾಡಿದ್ದಾರೆ. So firstly, I call upon Kamla Aunty to come forward. Next, Sunita Aunty. Next to Titus. Lydia, please come forward. ಇವಾಗ ನಮ್ಮ ವಾಲಂಟಿಯರ್ಸ್, ಸೊ ಕುಸುಮ, next is Joshua. Naomi. Mithun. Vedant, ಅವನಿಗೆ ಹುಷಾರಿಲ್ಲ, ಫೇಸ್ ಮಾಡ್ತಾ. ಮೇರಿ ಸುಶೀಲಾ ಕುಮಾರಿ, ಓಕೆ. ಇವ್ರನ್ನ ನಾವು ಫೇಮಸ್ ಆಗಿ CS ಅಂತ ಕರಿತೀವಿ. ಫೈನಲ್ ಆಗಿ ನನ್ನ ಸರ್ಟಿಫಿಕೇಟ್ ನಾನೇ ಅವ್ರಿಗೆ ತಗೊಳ್ತಾ ಇದ್ದೀನಿ. Now I call upon Anand uncle to do the final prayer and Anita to do the benediction. ಲಾಸ್ಟ್ ಆಗಿ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ದೇವರು ತಾನೇ ಈ ಒಂದು ವರ್ಷದಲ್ಲಿ ನಾನು ಸಹ ನೋಡಿರಲಿಲ್ಲ ಈ ತರ ಅನ್ಯ ಜನಗಳು ಬಂದಿತ್ತು, ಅವಿಶ್ವಾಸಿಗಳು ಬಂದಿತ್ತು ಈ ನಮ್ಮ ಸಭೆಯಲ್ಲಿ ತುಂಬಾ ಜಾಸ್ತಿ ಈ ವರ್ಷನೇ. ಯಾಕಂದ್ರೆ ನಾನು ಎವ್ರಿ ಇಯರ್ ನೋಡ್ಬೇಕಾದ್ರೆ ನಮ್ಮ ಮಕ್ಕಳು ಇರ್ತಾ ಇದ್ರು, ಅಥವಾ ನೋವನ್ ಕ್ಯಾಥಲಿಕ್ಸ್ ಅಥವಾ ನಾವು ನೋಡ್ತೀವಲ್ಲ ನಮ್ಮ ಚರ್ಚದ ಬಿಲಿವರ್ಸ್ ಮಕ್ಕಳು ಇರ್ತಾ ಇದ್ದಾರೆ. ಈ ಸತಿ ತುಂಬಾ ಮಕ್ಕಳು, ಅವಿಶ್ವಾಸಿ ಮಕ್ಕಳು ಬಂದವರು, ಅನ್ಯ ಮಕ್ಕಳು ಬಂದವರು, ದೇವರು ತಾನೇ ಅವ್ರು ಕರ್ಕೊಂಡ್ ಬಂದಿದ್ದಾರೆ. ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ವಾಕ್ಯ ಕೇಳಲು ವಾಕ್ಯ ಬಿತ್ತಿದೀವಿ, ದೇವರು ಅವರನ್ನ ರಕ್ಷಿಸಬೇಕು. ಹಲ್ಲೆಲೂಯಾ. ಈ ಎಲ್ಲಾ ಕಾರ್ಯ ಮಾಡಿಕೊಟ್ಟಂತ ದೇವರಿಗೆ ನಾನು ಸ್ತೋತ್ರ ಮಾಡಿದ್ದೇನೆ. ಅದೇ ರೀತಿಯಾಗಿ VBS ಡೈರೆಕ್ಟರ್ ಆಗಿ ರೇಚಲ್ ಅವ್ರು ಮಾಡಿದಂತ ಮತ್ತೆ ಅವರ ಟೀಮ್ ಅವ್ರು ಮಾಡಿದಂತ ಎಲ್ಲ ಕಾರ್ಯಗಳಿಗೋಸ್ಕರವಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ಈಗ ನಾವು ಡಾಕ್ಟರ್ ಸಲ್ಮಾನ್ ಅವ್ರ ಮುಂದೆ ಬಂದು ಕೊನೆಯ ಪ್ರಾರ್ಥನೆ ಮಾಡಿ ಬೆನಿಡಿಕ್ಷನ್ ಕೊಡ್ಬೇಕಂತ ಕೇಳ್ಕೊಡ್ತೇನೆ. ಇಡೀ ಆಲ್ರೆಡಿ ಪ್ರಾರ್ಥನೆ ಮಾಡಿದಾರ. ಇಲ್ಲಿ ಆ ಪಿಕ್ಚರ್ ಅಲ್ಲಿ ಪಿಸಾಮ್ ಅಂತಿದ್ದಾರೆ ನೋಡಿ. ಆ ಪಿಸಾಮ್ ಅವರು SIBS ಗೆ ಸ್ಟೂಡೆಂಟ್ ಆಗಿ 75 ವರ್ಷಗಳ ಹಿಂದೆ ಬಂದಿದ್ರು. ಅವರು ಮೇಲೆ ಹಾಸ್ಟೆಲ್ ಮೇಲೆ ಹತ್ತಿ ಪ್ರಾರ್ಥನೆ ಮಾಡ್ತಾ ಇದ್ರು. ಅವಾಗ ದೇವರು ಅವರಿಗೆ ಒಂದು
ಒಂದು ವಾಕ್ಯವನ್ನು ಕೊಟ್ಟಿದ್ರು. ನಾವು ಯಾಕೆ ಫ್ರೆಂಡ್ಸ್ ಎಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದಂತ ಹೇಳಿ ಥಿಯೋಡರ್ ವಿಲಿಯಮ್ಸ್ ಮತ್ತು ಅವ್ರ ಜೊತೆಯಲ್ಲಿ ಥಾಮಸ್ ಕುಟಿ ಅಂತ ಅವ್ರು ಇದ್ದಾರೆ ಇಲ್ಲಿ ಬಾನಶ್ವರಿಯಲ್ಲಿ. ಅವರು ಮೂವರು ಪ್ರಾರ್ಥನೆ ಮಾಡಿ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದೀವಿ, ಇದಕ್ಕೆ ನಾವು ಫ್ರೆಂಡ್ಸ್ ಮಿಷನರಿ ಟ್ರಯಲ್ ಬ್ಯಾಂಡ್ ಅಂತ ಹೆಸರಿಡೋಣ ಅಂತ ಹೇಳಿ ಅವರು FMBB ಪ್ರಾರಂಭ ಮಾಡಿದ್ರು. ಅವ್ರ ಕೈಯಲ್ಲಿ ಯಾವಾಗಲೂ ಒಂದು ಬಾಲ್ ಜೋಬಲ್ಲಿ ಹಾಕೊಂಡು ಬರ್ತಾ ಇದ್ರು ಬೈಬಲ್ ಕಾಲೇಜಿಗೆ. ನಾವು ಸ್ಟೂಡೆಂಟ್ ಆಗಿರುವಾಗ ಆ ಬಾಲ್ ಅನ್ನು ಇಟ್ಕೊಂಡು ಫೈರ್ ಬಾಲ್ ಅಂತ ಹೇಳಿ 3 ತಾಸು ಒಂದು ಬಾಲ್ ಅಂತ ಇಟ್ಕೊಂಡು 3 ತಾಸು ಸ್ಟೋರಿ ಹೇಳ್ತಾರೆ ಮಿಷನರಿ ಅವ್ರ ಬಗ್ಗೆ. ಅವರೇ ಮತ್ತು ಕೋವಿಲ್ಪಟ್ಟಿಯಲ್ಲಿ ಅವರು ಸಮ್ಮರ್ ವೆಕೇಶನ್ ಹೋಗುವಾಗ ಮಕ್ಕಳು ಈ ರೀತಿಯಾಗಿ ಒಂದು ಮರದ ಗಿಡ ಹಿಂದುಗಡೆ ಹಾಡ್ತಾ ಇದ್ರು. ಅವರೆಲ್ಲ ಕರೆಸಿ ಏನಪ್ಪ ಸುಮ್ಮನೆ ಇದಿರಲ್ಲ ಮನೆಯಲ್ಲಿ, ಬನ್ನಿ ನಾನು ನಿಮ್ಗೆ ವಾಕ್ಯ ಮತ್ತು ಹಾಡು ಹೇಳ್ಕೊಡ್ತೀನಿ ಅಂತ ಹೇಳಿ ಆವಾಗ 70 ವರ್ಷ ಹಿಂದೆ ಅವರು ಕೋವಿಲ್ಪಟ್ಟಿಯಲ್ಲಿ ಪ್ರಾರಂಭ ಮಾಡಿದ್ದು BBS. ಆ BBS SIBSಗೆ ಸೇರಿದ್ದು. ನಾವು ಆ BBS ಈ ಟೀಮ್ ಅನ್ನು ನಾವು ಹೋದ ವರ್ಷನೇ ಸೆಲೆಕ್ಟ್ ಮಾಡಿ ಯಾವ ವಾಕ್ಯವನ್ನು ಇಡಬೇಕಂತ ಪ್ರಾರ್ಥನೆಯಿಂದ ಇದನ್ನು ಮಾಡಿದ್ದು. ನಾನು ನಮ್ಮ ಮಕ್ಕಳು ಟೀಚರ್ಸ್ ನೋಡುವಾಗ ನನಗೆ ತುಂಬಾ ನನಗೆ ಮಾತೇ ಬರ್ತಾ ಇಲ್ಲ. ದೇವರ ಸ್ತೋತ್ರವಾಗಲಿ. ಈ ವರ್ಷ 2.5 ಮಿಲಿಯನ್ ಚಿಲ್ಡ್ರನ್ಗೆ ಮಕ್ಕಳಿಗೆ ನಾವು ಸ್ವಾರ್ಥೆಯನ್ನು ಸಾರಲು 14 ಭಾಷೆಗಳಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ನಿಮ್ ತರ ವಾಲಂಟಿಯರ್ಸ್ ಇದು ಥೀಮ್ ಸಾಂಗ್ ಎಲ್ಲ ಆಗ್ತಾ ಇರೋದು. ಒಂದು ವೇಳೆ ನಿಮ್ಗೆ ಆಸಕ್ತಿ ಇದ್ರೆ, ಇಷ್ಟ ಇದ್ರೆ ನೆಕ್ಸ್ಟ್ ಇಯರ್ ಕನ್ನಡ ಹಾಡು ನೀವೇ ನಮ್ಮ ಚರ್ಚಿಂದ ಕೊಡಬಹುದು BBSಗೆ. ಅದು ಇಡೀ ಪ್ರಪಂಚಕ್ಕೆ ಹೋಗ್ತದೆ. ಮತ್ತೆ ಈ ವರ್ಷ ಕತಾರ್, ಇರಾಕ್ ಮತ್ತು ಐಗುಪ್ತ ದೇಶ ಈ ಕಡೆ ಎಲ್ಲ BBS ಮೆಟೀರಿಯಲ್ಸ್ ಇಲ್ಲಿಂದ ಹೋಗಿರುವ ನಮ್ಮ ಡಯಸ್ಪರ ಇಂಡಿಯನ್ಸ್ ಚರ್ಚಸ್ನವರು ಕನ್ನಡ, ತೆಲುಗು ಮತ್ತೆ ತಮಿಳು ಭಾಷೆಯಲ್ಲಿ ಅವರು ಮೆಟೀರಿಯಲ್ ತಗೊಂಡಿದ್ದಾರೆ. ನೀವು ಇದಕ್ಕಾಗಿ ಪ್ರಾರ್ಥನೆ ಮಾಡಬೇಕಂತ ಕೇಳ್ತಾ ಇದ್ದೀವಿ. ನಾವು ಸೆಪ್ಟೆಂಬರ್ 28, 29ನೇ ತಾರೀಕು ಈ ವರ್ಷ 75 ವರ್ಷ BBS ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೆಂಟ್ ಮಾರ್ಕ್ಸ್ ಕೆಟಗರಿಯಲ್ಲಿ. ಇದಕ್ಕೆ ನೀವು ಪ್ರೇಯರ್ ಮಾಡಬೇಕಂತ ನಾವು ನಿಮ್ಮಲ್ಲಿ ಕೇಳಿ. How great we are, God, for putting a thought to Dr. M.L. Chen and his wife, Lisa, Patrick Joshua, Theodore Williams, Lord, in that room with nothing in their hands. They prayed together and started FMBB, IEM, BBS Ministries, Maharashtra Village Ministry. Lord, we thank God for all those people who have invested their lives. Today, Master, you have given more gift, privileges, honor, technology to our young people. But Lord, those days they had nothing in their hands, Lord. They had only scripture. Lord, we also thank you for all the 75 years BBS has journeyed to many places, Lord, many themes. Lord, on 75th anniversary, we are going to tell people 75 themes, 75 theme songs in 14 different languages, Lord. We thank you and praise you for SIBS and the student movement, Lord, that they could think Anand, Rupa, they have committed their lives, Lord, to children ministry. Bless them, Lord, and make them your blessing. As they minister to Lord, hundreds of children, Lord, bless them. Their entire family become a source of blessings to many children, Lord. By being husband and wife, Lord, they have nurtured and cared many children of their own. By doing that, Lord, they have been faithful, delivering, Lord, your children ministry in their lives. And meet every need, Lord. We thank you for Pastor Anita for making this initiative. As he traveled today, Lord, grant their journey mercies and protection. We thank you for Titus and Rachel for giving their leadership, all the teachers and volunteers, Lord, for creatively working, engaging with the children, Lord, the truth of the gospel, Lord. The seed that they sow today, Lord, will grow in manifold blessings and give fruits. And Lord, under their wings, Master, many will come to know the Lord Jesus Christ.
75 years ago, Lord, when P-Sam started this, he never realized that the Divya of the church will bring many children to come and celebrate, Lord, the VBS. And today, Lord, the ministry that they have done, Lord, continue to bless them, Lord. We bless every church member today. We thank you, Lord, for all of us and all the children who have participated, who came from different places, Lord. We consider everybody as our brothers and sisters, as one family of God. And thank you, Lord, for all the volunteers and family members, Lord, who gave their time and their money and their talent to make this VBS very successful. We bless you, Lord, in Jesus' precious name we pray. Now may the grace of our Lord Jesus Christ, the love of God and the fellowship of Holy Spirit rest and abide with us, especially to the children, both now and forevermore. Let Jesus make each and every one of us as his signet ring.